ಆಂಧ್ರ ಪ್ರದೇಶದ ಗೋಪಾಲಪುರದಿಂದ ವಾರಕ್ಕೆ ಒಮ್ಮೆ ವಿಶಾಖಪಟ್ಟಣಂ ಬಂದರಿಗೆ ಹೋಗುತ್ತಿದ್ದ ಟ್ರಕ್ಕು ಸಿಂಗಂಪಲ್ಲಿ ಹೊರವಲಯದಲ್ಲಿ ಇದ್ದ ಒಂದು ಮನೆ ಹತ್ತಿರ ರಾತ್ರಿ 10:30 ನಿಂತು ಆಮೇಲೆ ಬೆಳಗ್ಗೆ ಸುಮಾರು 3 ಗಂಟೆಗೆ ಅಲ್ಲಿಂದ ಹೊರಡುತ್ತಿತ್ತು. ಈ ಒಂದು ಪ್ಯಾಟರ್ನ್ ಅಥವಾ ಪದ್ಧತಿ ವಾರಕ್ಕೆ ಒಮ್ಮೆ ನಿರಂತರವಾಗಿ 6 ತಿಂಗಳಿಂದ ನಡೆಯುತ್ತಾನೆ ಇದೆ. ಈ ಟ್ರಕ್ ನಲ್ಲಿ ಹೆಚ್ಚಾಗಿ ಕುರಿಗಳನ್ನ ವಿಶಾಖಪಟ್ಟಣಂ ಬಂದರಿಗೆ ಸಾಗಿಸಲಾಗುತ್ತಿತ್ತು. ಇದೇ ದಾರಿಯಲ್ಲಿ ಪ್ರತಿ ರಾತ್ರಿ ಆಂಧ್ರ ಪ್ರದೇಶದ ಪೊಲೀಸರು ಪಟ್ರೋಲಿಂಗ್ ಕೂಡ ಮಾಡುವ ಗಾಡಿ ಓಡಾಡಿಕೊಂಡಿತ್ತು. ಹೀಗೆ ರಾತ್ರಿ ಸುಮಾರು 10:30 ಪ್ರತಿ ವಾರ ಈ ಟ್ರಕ್ ನೋಡಿದಂತಹ ಆ ಪೊಲೀಸರಿಗೆ ಅನುಮಾನ ಬಂದು ಆ ಕುರಿಗಳನ್ನ ಸಾಗಿಸುತ್ತಿದ್ದ ಟ್ರಕ್ ಮೇಲೆ ನಿಗಾ ಇಟ್ಟು ಅದನ್ನು ಫಾಲೋ ಮಾಡಿದಾಗ ಪೊಲೀಸರೇ ದಿಗ್ಭ್ರಾಂತರಾಗಿದ್ದರು. ಅಷ್ಟಕ್ಕೂ ಆ ಟ್ರಕ್ ಪ್ರತಿ ಸಾರಿ ಅದೇ ಮನೆಯ ಹತ್ತಿರ 3 ಗಂಟೆ ಕಾಲ ಯಾಕೆ ನಿಲ್ಲುತ್ತಿತ್ತು? ನಿಜಕ್ಕೂ ಕುರಿ ಸಾಗಿಸುತ್ತಿದ್ದ ಆ ಟ್ರಕ್ ನಲ್ಲಿ ಏನೆಲ್ಲ ನಡೆಯುತ್ತಿತ್ತು? ಯಾಕೆ ಆ ಒಂಟಿ ಮನೆಯಲ್ಲಿ ಕೆಂಪು ಸೀರೆಯನ್ನ ಧರಿಸಿದಂತಹ ಆ ಹೆಣ್ಣು ರಾತ್ರಿ ಸಮಯದಲ್ಲೇ ಹೋಗುತ್ತಿದ್ದಳು? ಈ ಎಲ್ಲ ಮಾಹಿತಿ ನೀವು ಕೇಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗುತ್ತೀರಾ. ನಿಜಕ್ಕೂ ಅಲ್ಲಿ ನಡೆಯುತ್ತಿದ್ದದ್ದು ಏನು ಅಂತ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ. ಒಂದು ಅಂಕಿಅಂಶದ ಪ್ರಕಾರ ಭಾರತ 2022ರಲ್ಲಿ ಸುಮಾರು 79.1 ಮಿಲಿಯನ್ ಅಷ್ಟು ಕುರಿ ಹಾಗೂ ಮೇಕೆಗಳನ್ನ ರಫ್ತು ಮಾಡಿದೆ. ಹೀಗಾಗಿ ಭಾರತ ಇಡೀ ವಿಶ್ವದಲ್ಲಿಯೇ 11ನೇ ಅತಿ ದೊಡ್ಡ ಕುರಿ ಮತ್ತು ಮೇಕೆಗಳ ಎಕ್ಸ್ಪೋರ್ಟರ್ ಅಂತ ಕೂಡ ಗುರುತಿಸಲ್ಪಟ್ಟಿದೆ. ಭಾರತ ಹೆಚ್ಚಾಗಿ ಕುರಿ ಹಾಗೂ ಮೇಕೆಗಳನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಕುವೈತ್, ಮಲೇಷ್ಯಾ ಮತ್ತು ಮಾರಿಷಸ್ ನಂತಹ ದೇಶಗಳಿಗೆ ರಫ್ತು ಮಾಡುತ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ರಫ್ತು ಇನ್ನೂ ಜಾಸ್ತಿಯಾಗಿದೆ. ಇದೇ ಕಾರಣ ಭಾರತದಲ್ಲಿ ಈಗ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ವ್ಯವಸಾಯ ಇತ್ತೀಚಿನ ದಿನಗಳಲ್ಲಿ ಭಾರಿ ಜೋರಾಗಿಯೇ ನಡೆಯುತ್ತಿದೆ. ಹೀಗಾಗಿ ಈ ಕುರಿಗಳನ್ನ ಹೆಚ್ಚಾಗಿ ಹಡಗುಗಳ ಮೂಲಕ ಬೇರೆ ಬೇರೆ ದೇಶಗಳಿಗೂ ಕೂಡ ರವಾನಿಸಲಾಗುತ್ತಿದೆ. ಅವುಗಳಲ್ಲಿ ಹೆಚ್ಚಾಗಿ ಕೊಚ್ಚಿ, ಮುಂಬೈ, ಮಂಗಳೂರು, ವಿಶಾಖಪಟ್ಟಣಂ ಹೀಗೆ ದೊಡ್ಡ ದೊಡ್ಡ ಬಂದರುಗಳಿಂದ ಮತ್ತು ಕೆಲವೊಮ್ಮೆ ಏರ್ ಕ್ರಾಫ್ಟ್ ಕಾರ್ಗೋಗಳ ಮೂಲಕ ಅಂದ್ರೆ ವಿಮಾನಗಳ ಮೂಲಕ ಕೂಡ ಈ ಕುರಿಗಳನ್ನ ರಫ್ತು ಮಾಡಲಾಗುತ್ತಿದೆ. ಹೀಗಾಗಿ ಇದರ ಒಂದು ದೊಡ್ಡ ನೆಟ್ವರ್ಕ್ನೇ ಇದೆ. ಆದರೆ ಈ ಒಂದು ಕುರಿ ಸಾಕಾಣಿಕೆ ಮತ್ತು ರಫ್ತನ್ನು ಮಾಡಲು ಬೇರೆ ಬೇರೆ ವಿಧಾನಗಳನ್ನ ಕೂಡ ಇತ್ತೀಚೆಗೆ ಜನರು ಬಳಸುತ್ತಿದ್ದಾರೆ. ದೊಡ್ಡ ದೊಡ್ಡ ಕುರಿ ಫಾರ್ಮ್ಗಳಲ್ಲಿ ಕುರಿಗಳನ್ನ ಬೆಳೆಸಿ ಅವುಗಳನ್ನ ಟ್ರಕ್ಗಳ ಮೂಲಕ ದೊಡ್ಡ ದೊಡ್ಡ ಬಂದರುಗಳಿಗೆ ಕಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಟ್ರೈನ್ಗಳ ಬೋಗಿಗಳ ಮೂಲಕ ಈ ಕುರಿಗಳನ್ನ ಬಂದರಿಗೆ ಸಾಗಿಸುವುದು ಮತ್ತು ವಿಮಾನ ನಿಲ್ದಾಣಕ್ಕೂ ಸಾಗಿಸುವುದು ನಿರಂತರವಾಗಿ ನಡೆಯುತ್ತಾನೆ ಇದೆ. ಆದರೆ ರೋಡುಗಳ ಮೂಲಕ ಹೆಚ್ಚಾಗಿ ಈ ಕುರಿಗಳನ್ನ ಟ್ರಕ್ಕಿನ ಮೂಲಕವೇ ಸಾಗಾಣಿಕೆ ಮಾಡಲಾಗುತ್ತಿದೆ. ಆದರೆ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದ ಒಂದು ಘಟನೆ ಇಡೀ ಪೊಲೀಸ್ ಇಲಾಖೆಯನ್ನ ಬೆಚ್ಚಿ ಬೀಳಿಸಿತ್ತು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದು ಏನು ಅಂತ ನೀವು ಕೂಡ ಕೇಳಿದ್ರೆ ದಿಗ್ಭ್ರಾಂತರಾಗುತ್ತೀರಾ. ಅದು 2009 ಆಗಸ್ಟ್ ತಿಂಗಳು ಆಂಧ್ರ ಪ್ರದೇಶದ ಗೋಪಾಲಪುರದಿಂದ ವಾರಕ್ಕೆ ಒಮ್ಮೆ ವಿಶಾಖಪಟ್ಟಣಂ ಬಂದರಿಗೆ ಹೋಗುತ್ತಿದ್ದ ಒಂದು ಟ್ರಕ್ ಸಿಂಗಂಪಲ್ಲಿ ಹೊರವಲಯದಲ್ಲಿ ಇದ್ದ ಒಂದು ಒಂಟಿ ಮನೆ ಹತ್ತಿರ ರಾತ್ರಿ ಸುಮಾರು 11:30 ನಿಂತು ಆಮೇಲೆ ಬೆಳಗ್ಗೆ ಸುಮಾರು 3 ಗಂಟೆಗೆ ಅಲ್ಲಿಂದ ಹೊರಡುತ್ತಿತ್ತು. ಇನ್ನೊಂದು ವಿಚಿತ್ರ ಏನೆಂದ್ರೆ ಇಲ್ಲಾಪಳ್ಳಿ ಹೈವೇ ಬಳಿ ಈ ಟ್ರಕ್ ಕುರಿಗಳನ್ನ ಲೋಡ್ ಮಾಡಿದ ಮೇಲೆ ಪ್ರತಿ ಬಾರಿಯೂ ಒಬ್ಬ ಕೆಂಪು ಸೀರೆ ಉಟ್ಟಂತಹ ಹೆಣ್ಣು ಮಗಳು ಆ ಟ್ರಕ್ಕಿಗಾಗಿ ಕಾಯುತ್ತಿದ್ದಳು ಮತ್ತು ಆ ಟ್ರಕ್ ಬಂದ ನಂತರ ಅದರಲ್ಲಿ ಕುಳಿತು ಆ ಮನೆಯವರಿಗೂ ಮಾತ್ರ ಅವಳು ಹೋಗುತ್ತಿದ್ದಳು. ಅದು ಕೂಡ ಪ್ರತಿ ಬಾರಿ ಆ ಹೆಣ್ಣು ಮಗಳು ಆ ಕೆಂಪು ಸೀರೆಯನ್ನೇ ಮಾತ್ರ ಉಟ್ಟುಕೊಳ್ಳುತ್ತಿದ್ದಳು. ಈ ಒಂದು ಪ್ಯಾಟರ್ನ್ ಮತ್ತು ಪದ್ಧತಿ ವಾರಕ್ಕೊಮ್ಮೆ ನಿರಂತರವಾಗಿ ಸುಮಾರು 6 ತಿಂಗಳಿಂದ ನಡೆಯುತ್ತಾನೆ ಇದೆ. ಈ ಟ್ರಕ್ ನಲ್ಲಿ ಹೆಚ್ಚಾಗಿ ಕುರಿಗಳನ್ನ ವಿಶಾಖಪಟ್ಟಣಂ ಬಂದರಿಗೆ ಸಾಗಿಸಲಾಗುತ್ತಿತ್ತು. ಇದೇ ದಾರಿಯಲ್ಲಿ ಪ್ರತಿ ರಾತ್ರಿ ಆಂಧ್ರ ಪ್ರದೇಶದ ಪೊಲೀಸ್ ಪಟ್ರೋಲಿಂಗ್ ಕೂಡ ಮಾಡುತ್ತಿತ್ತು. ಯಾಕೋ ಒಮ್ಮೆ ಅನುಮಾನ ಬಂದು ಈ ಕುರಿಗಳನ್ನು ಸಾಗಿಸುತ್ತಿದ್ದ ಟ್ರಕ್ ಹಿಂದೆ ಇಲ್ಲಪಳ್ಳಿ ಹೈವೇ ಬಳಿ ಇನ್ಸ್ಪೆಕ್ಟರ್ ಶ್ರೀನಿವಾಸ ಮೂರ್ತಿ ಈ ಟ್ರಕ್ ಅನ್ನ ಫಾಲೋ ಮಾಡಿದ್ದಾರೆ. ಎಂದಿನಂತೆ ಕೆಂಪು ಸೀರೆಯಲ್ಲಿ ಬಂದಂತಹ ಆ ಹೆಣ್ಣು ಆ ಟ್ರಕ್ ನಲ್ಲಿ ಕುಳಿತುಕೊಂಡಿದ್ದಾಳೆ. ಆಮೇಲೆ ಆ ಟ್ರಕ್ ಸರಿಯಾಗಿ 11:30 ಸಿಂಗಂಪಳ್ಳಿ ಹೊರವಲಯದಲ್ಲಿ ಇದ್ದಂತಹ ಏಕಾಂತವಾದ ಮನೆಯ ಹತ್ತಿರ ಹೋಗಿ ನಿಂತಿದೆ. ಪೊಲೀಸರಿಗೆ ಅನುಮಾನ ಬರಲು ಕಾರಣ ಆ ಮನೆ ಬಾಕಿ ಸಮಯದಲ್ಲಿ ಬಂದಾಗಿರುತ್ತಿತ್ತು. ಕೇವಲ ಟ್ರಕ್ ಬರುವ ಮುಂಚೆ ಮಾತ್ರ ಆ ಮನೆಯ ಬೀಗವನ್ನ ತೆಗೆಯಲಾಗುತ್ತಿತ್ತು. ಆಮೇಲೆ ಇದ್ದಕ್ಕಿದ್ದ ಹಾಗೆ 4 ಜನ ಆ ಮನೆಗೆ ಬರುತ್ತಿದ್ದರು. ಆ ಮನೆಯ ಬಾಗಿಲನ್ನು ತೆಗೆಯುತ್ತಿದ್ದು ಆ ಕೆಂಪು ಸೀರೆಯಲ್ಲಿ ಬರುತ್ತಿದ್ದ ಆ ಮಹಿಳೆ ಮಾತ್ರ.
ಯಾಕೆ ಆ ಒಂದು ಟ್ರಕ್ ಪದೇ ಪದೇ ವಾರಕ್ಕೊಮ್ಮೆ ಅದೇ ಮನೆಯ ಹತ್ತಿರ ನಿಲ್ಲುತ್ತದೆ ಅಂತ ಶ್ರೀನಿವಾಸ ಮೂರ್ತಿಗೆ ಅನುಮಾನ ಜಾಸ್ತಿಯಾಗಿತ್ತು. ಅದು ಕೂಡ ಸರಿಯಾಗಿ 3:30 ಅಲ್ಲಿಂದ ಟ್ರಕ್ ಹೊರಟು ಹೋಗುತ್ತಿತ್ತು. ಸಂಶಯ ಜಾಸ್ತಿಯಾಗಿದ್ದ ಕಾರಣ ಶ್ರೀನಿವಾಸ ಮೂರ್ತಿ ಆಗಸ್ಟ್ 22ನೇ ತಾರೀಕು ಆ ಟ್ರಕ್ ಅನ್ನ ಸಿವಿಲ್ ಡ್ರೆಸ್ ಹಾಕಿಕೊಂಡು ಒಂದು ಕಾರಿನ ಮೂಲಕ ಫಾಲೋ ಮಾಡಿದ್ದಾನೆ ಹಾಗೂ ದೂರದಲ್ಲಿಯೇ ಇದ್ದು ಆ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನುವುದನ್ನ ಗಮನಿಸಿದ್ದಾನೆ. ಆಮೇಲೆ ಎಂದಿನಂತೆ ಆ ಟ್ರಕ್ ಬೆಳಗ್ಗೆ 3:30 ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಅಷ್ಟಾದ ಮೇಲೆ ಆ ಟ್ರಕ್ಕಿನಲ್ಲಿ ಆ ಕೆಂಪು ಸೀರೆ ಉಟ್ಟ ಮಹಿಳೆ ಬೇರೆ ಒಂದು ಸೀರೆಯನ್ನು ಹಾಕಿಕೊಂಡು ಅದೇ ಟ್ರಕ್ಕಿನಲ್ಲಿ ಹತ್ತಿಕೊಂಡು ಬೆಳಗಿನ ಜಾವ ಸುಮಾರು 5 ಗಂಟೆಗೆ ಸುರಂಪಲ್ಲಂ ಎಂಬುವ ಊರಿನ ಹತ್ತಿರ ಇಳಿದುಕೊಳ್ಳುತ್ತಿದ್ದಳು. ಆಮೇಲೆ ಆ ಟ್ರಕ್ ವಿಶಾಖಪಟ್ಟಣಂ ಬಂದರಿಗೆ ಹೋಗುತ್ತಿತ್ತು. ಒಮ್ಮೆ ಶ್ರೀನಿವಾಸ ಮೂರ್ತಿ ಆ ಟ್ರಕ್ ಹೋದ ಮೇಲೆ ಮರುದಿನ ಆ ಮನೆಯನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿದ್ದಾನೆ. ಸುತ್ತಲೂ ಆ ಮನೆಯನ್ನ ಪರೀಕ್ಷೆ ಮಾಡಿದಾಗ ಮನೆಯಲ್ಲಿ ಏನೂ ಕೂಡ ಇರಲಿಲ್ಲ, ಸಂಪೂರ್ಣವಾಗಿ ಖಾಲಿ ಇರುತ್ತಿತ್ತು. ಮನೆಯಲ್ಲಿ ಯಾರೂ ಕೂಡ ಇರುತ್ತಿರಲಿಲ್ಲ. ಆದ್ರೆ ವಿಚಿತ್ರ ಏನೆಂದ್ರೆ ಆ ಟ್ರಕ್ ಬರುವ ಮೊದಲು ಸುಮಾರು 10 ಗಂಟೆಗೆ ರಾತ್ರಿ ಒಂದು ಜೀಪ್ ಮಾತ್ರ ಬರುತ್ತಿತ್ತು. ಆಮೇಲೆ ಕೇವಲ ಆ ಟ್ರಕ್ ಬರುವವರೆಗೂ ಇದ್ದು ಆಮೇಲೆ ಆ ಜೀಪು ಅಲ್ಲಿಂದ ವಾಪಸ್ಸು ಗೋಪಾಲಪುರಕ್ಕೆ ಹೋಗುತ್ತಿತ್ತು. ಇದನ್ನೆಲ್ಲ ನೋಡಿದ ಶ್ರೀನಿವಾಸ ಮೂರ್ತಿಗೆ ಈ ಎಲ್ಲ ಚಟುವಟಿಕೆಗಳ ಮೇಲೆ ಅನುಮಾನ ಜಾಸ್ತಿಯಾಗಿತ್ತು. ಆ ಒಂಟಿ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ. ಅಷ್ಟೇ ಅಲ್ಲದೆ ಒಳಗಡೆ ಕಿಟಕಿಯಿಂದ ನೋಡಿದಾಗ ಯಾವ ಒಂದು ವಸ್ತು ಕೂಡ ಅಲ್ಲಿ ಇರಲಿಲ್ಲ. ಹಾಗಾದ್ರೆ ಆ ಜೀಪು ಯಾಕೆ ಅಲ್ಲಿಗೆ ಬರುತ್ತಿತ್ತು? ಟ್ರಕ್ ಯಾಕೆ ಇಲ್ಲೇ ನಿಲ್ಲುತ್ತಿತ್ತು? ಕೆಂಪು ಸೀರೆ ಉಟ್ಟುಕೊಂಡು ಬಂದಂತಹ ಮಹಿಳೆ ಯಾಕೆ ಒಂದು ಕಡೆ ಹತ್ತಿ ಇನ್ನೊಂದು ಕಡೆ ಇಳಿಯುತ್ತಿದ್ದಳು? ಅಷ್ಟಕ್ಕೂ ಈ ಎಲ್ಲರೂ ಸೇರಿ ಆ ಒಂಟಿ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ಅನ್ನುವ 100 ಪ್ರಶ್ನೆಗಳು ಶ್ರೀನಿವಾಸ ಮೂರ್ತಿ ತಲೆಯಲ್ಲಿ ತುಂಬಿಕೊಂಡಿದ್ದವು. ಶ್ರೀನಿವಾಸ ಮೂರ್ತಿಗೆ ಇಲ್ಲಿ ಏನೋ ಒಂದು ಅಕ್ರಮ ದಂಧೆ ನಡೆಯುತ್ತಿದೆ ಎನ್ನುವುದು ಖಾತ್ರಿಯಾಗಿತ್ತು. ಹೀಗಾಗಿ ಸೆಪ್ಟೆಂಬರ್ 8ನೇ ತಾರೀಕು ಗೋಪಾಲಪುರದಿಂದಲೇ ಶ್ರೀನಿವಾಸ ಮೂರ್ತಿ ತನ್ನ 5 ಜನ ಟೀಮ್ ನೊಂದಿಗೆ ಆ ಒಂದು ಟ್ರಕ್ ಅನ್ನ ಫಾಲೋ ಮಾಡಿದ್ದಾನೆ. ಹಾಗೆ ಒಬ್ಬ ಇನ್ಸ್ಪೆಕ್ಟರ್ ಬೈಕ್ ನಲ್ಲೂ ಕೂಡ ಮುಂದೆ ಹೋಗಿದ್ದಾನೆ. ಆದ್ರೆ ದುರಾದೃಷ್ಟ, ಅವತ್ತು ಹೈವೇಲಿ ಹೋಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಹಿಂದೆ ಬರುತ್ತಿದ್ದ ಒಂದು ಟ್ರಕ್ಕಿನ ಗಾಲಿ ಡಿಟ್ಯಾಚ್ ಆಗಿ ಆ ಟ್ರಕ್ಕಿನ ಗಾಲಿ ಬೈಕ್ ಮೇಲೆ ಹೋಗುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ತಾಗಿ ಅಪಘಾತವಾಗಿತ್ತು. ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆ ಕೊಡುವುದರಲ್ಲಿ ನಿರತರಾಗಿದ್ದ ಪೊಲೀಸರು ಆ ಟ್ರಕ್ ಅನ್ನ ಹಿಂಬಾಲಿಸುವುದರಲ್ಲಿ ಅವತ್ತು ವಿಫಲರಾಗಿದ್ದಾರೆ. ಹೀಗಾಗಿ ಮತ್ತೆ 1 ವಾರವರೆಗೂ ಆ ಟ್ರಕ್ಕಿಗಾಗಿ ಕಾಯಬೇಕಾಗಿತ್ತು. ಮುಂದೆ ಶ್ರೀನಿವಾಸ ಮೂರ್ತಿ ಮತ್ತು ತಂಡ 1 ವಾರದ ನಂತರ ಮತ್ತೆ ಆ ಟ್ರಕ್ ಅನ್ನ ಹಿಂಬಾಲಿಸಿದ್ದಾರೆ. ಅದೇ ಪ್ಯಾಟರ್ನ್ ನಲ್ಲಿ ಆ ಕೆಂಪು ಸೀರೆ ಉಟ್ಟ ಹೆಣ್ಣು ಮಗಳು ಆ ಟ್ರಕ್ ಅನ್ನ ಹತ್ತಿದ್ದಾಳೆ. ಮತ್ತೆ ರಾತ್ರಿ 11:30 ಸುಮಾರಿಗೆ ಆ ಒಂಟಿ ಮನೆ ಹತ್ತಿರ ಆ ಟ್ರಕ್ ನಿಂತಿದೆ. ಅದೇ ಸಮಯಕ್ಕೆ ಒಂದು ಪೊಲೀಸ್ ಜೀಪ್ ಕೂಡ ಬಂದಿತ್ತು. ಪೊಲೀಸರಿಗೆ ಆಶ್ಚರ್ಯವೆನಿಸಿದ್ದು, ಇಷ್ಟು ಕಟ್ಟುನಿಟ್ಟಾಗಿ ಇವರು ಈ ಕೆಲಸವನ್ನ ಯಾಕೆ ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಅನ್ನುವುದು ನಿಜಕ್ಕೂ ಎಲ್ಲರನ್ನ ಆಶ್ಚರ್ಯಗೊಳಿಸಿತ್ತು. ಆಮೇಲೆ ಗುಪ್ತವಾಗಿ ಆ ಟ್ರಕ್ ನಲ್ಲಿ ಬಂದಂತಹ ಜನರು ಮತ್ತು ಜೀಪ್ ನಲ್ಲಿ ಬಂದಂತಹ ಜನರು ಆ ಸಂಪೂರ್ಣ ಗ್ಯಾಂಗ್ ಆ ಮನೆಯ ಒಳಗೆ ಆ ಕೆಂಪು ಸೀರೆ ಉಟ್ಟ ಹೆಣ್ಣ ಮಗಳು ಹೋದ ನಂತರ ಅವಳನ್ನು ಹಿಂಬಾಲಿಸುತ್ತಿದ್ದರು. ಇದನ್ನು ನೋಡಿದಂತಹ ಶ್ರೀನಿವಾಸ ಮೂರ್ತಿ ಮತ್ತು ಟೀಮು ಒಬ್ಬೊಬ್ಬರಾಗಿ ಆ ಮನೆಯನ್ನ ಸುತ್ತುವರೆದಿದ್ದಾರೆ. ಶ್ರೀನಿವಾಸ ಮೂರ್ತಿ ಒಂದು ಕಿಟಕಿಯ ಮೂಲಕ ಅಲ್ಲಿ ಒಳಗಡೆ ಏನೆಲ್ಲ ನಡೆಯುತ್ತಿದೆ, ಯಾವ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಅಂತ ನೋಡಿ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಆ ಜೀಪ್ ನಲ್ಲಿ ಬಂದಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ತೆರೆದು ಅದರಲ್ಲಿರುವಂತಹ ಹೆರಾಯಿನ್ ಮತ್ತು ಗಾಂಜಾ ಅನ್ನ ತೆಗೆದು ನಕಲಿ ಕುರಿಯ ಉಣ್ಣೆಯಲ್ಲಿ ಒಳಗಿನಿಂದ ಸ್ಟಿಚ್ ಮಾಡಿ ಆ ಉಣ್ಣೆಯನ್ನ ಸುಮಾರು 20-30 ಕುರಿಗಳ ಸುತ್ತಲೂ ಅವುಗಳನ್ನ ಪೋಣಿಸಲಾಗಿತ್ತು. ಯಾರಾದರೂ ದೂರಿಂದ ನೋಡಿದರೆ ಯಾರು ಕೂಡ ಅದು ನಕಲಿ ಉಣ್ಣೆ ಅಂತ ಹೇಳಲು ಸಾಧ್ಯವಿರಲಿಲ್ಲ. ಈ ಉಣ್ಣೆಯ ಒಳಗೆ ಇದ್ದಂತಹ ಆ ಹಿರಾಯಿನ್ ಮತ್ತು ಗಾಂಜಾ ನೋಡಿ ಶ್ರೀನಿವಾಸ ಮೂರ್ತಿಯ ತಂಡ ಬೆಚ್ಚಿ ಬಿದ್ದಿತ್ತು. ತಕ್ಷಣವೇ ಶ್ರೀನಿವಾಸ ಮೂರ್ತಿ ಮತ್ತು ತಂಡ ಇದನ್ನೆಲ್ಲ ನೋಡುತ್ತಿದ್ದ ಹಾಗೆ ಅವರ ಮೇಲೆ ಆಕ್ರಮಣ ಮಾಡಲು ಅವರ ತಂಡಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಅಷ್ಟೇ ತಡ, ಸುಮಾರು 9 ಜನ ಪೊಲೀಸರು ಅಲ್ಲಿದ್ದ ಸುಮಾರು 10-12 ಜನರನ್ನ ಸೆರೆ ಹಿಡಿದಿದ್ದಾರೆ. ಎಲ್ಲರನ್ನ ಜೀಪಿನಲ್ಲಿ ಮತ್ತು ವ್ಯಾನಿನಲ್ಲಿ ಕೂಡಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಿಸಿದಾಗ ಅದರ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಆ ಕೆಂಪು ಸೀರೆ ಮಹಿಳೆ ಸುಚಿತಾ ದಾಸ್ ಆಗಿದ್ದಳು. ಹೌದು,
ಮೂಲತಃ ಕೋಲ್ಕತ್ತಾದವಳಾಗಿದ್ದ ಸುಚಿತಾ ದಾಸ್ ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಸುಮಾರು 1 ದಶಕಗಳಿಂದ ಮಾಡುತ್ತಿರುವುದು ಪೊಲೀಸರಿಗೆ ಗೊತ್ತಾಗಿತ್ತು. ಆದ್ರೆ ಇವಳೇ ಆ ವ್ಯಕ್ತಿ ಅಂತ ಗೊತ್ತಾಗಿರಲಿಲ್ಲ. 1 ದಶಕದಿಂದ ಈ ಸುಚಿತಾ ದಾಸ್ಗಾಗಿ ಪೊಲೀಸರು ಹುಡುಕಾಡುತ್ತಿದ್ದರು. ಕೊನೆಗೂ ಈ ರೀತಿ ಸುಚಿತಾ ದಾಸ್ ಈ ಒಂದು ಡ್ರಗ್ಸ್ ದಂಧೆಯಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಈ ರೀತಿ ಯಾರಿಗೂ ಗೊತ್ತಾಗದ ಹಾಗೆ ಮಾಡುತ್ತಿದ್ದ ಈ ದಂಧೆ ಕೊನೆಗೂ ಒಂದು ಚಿಕ್ಕ ಸುಳಿವಿನಿಂದ ಹೊರಗೆ ಬಿದ್ದಿತ್ತು. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ಪೊಲೀಸರನ್ನ ಹ್ಯಾಮಾರಿಸಿ ಏನೆಲ್ಲ ಹೊಸ ಹೊಸ ಐಡಿಯಾಗಳನ್ನ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಬಳಸಿ ಜನರು ಸ್ಮಗ್ಲಿಂಗ್ ಮಾಡುತ್ತಿದ್ದಾರೆ ಅನ್ನೋದು ನಿಜಕ್ಕೂ ವಿಚಿತ್ರನೇ ಸರಿ. ಯಾರಿಗಾದ್ರೂ ಊಹಿಸಲು ಸಾಧ್ಯವೇ? ಕುರಿಗಳ ಉಣ್ಣೆಯಲ್ಲಿ ಈ ರೀತಿ ಡ್ರಗ್ಸ್ ಗಳನ್ನ ಆರಾಮವಾಗಿ ಹಡಗುಗಳ ಮೂಲಕ ಬೇರೆ ದೇಶಕ್ಕೆ ಕಳಿಸುತ್ತಿರುವುದು ಕಂಡು ಬಂದು ಪೊಲೀಸರೇ ನಿಜಕ್ಕೂ ದಿಗ್ಭ್ರಾಂತರಾಗಿದ್ದರು. ಈಗ ಸುಚಿತಾ ದಾಸ್ ಮತ್ತು ಅವರ ತಂಡ ವಿಶಾಖಪಟ್ಟಣಂನ ಜಿಲ್ಲಾ ಕಾರಾಗೃಹದಲ್ಲಿ ಕಂಬಿಯನ್ನ ಎಣಿಸುತ್ತಿದ್ದಾರೆ. ಯಾರು ಎಷ್ಟೇ ಸ್ಮಾರ್ಟ್ ಆಗಲಿ ಸ್ನೇಹಿತರೆ, ತಪ್ಪು ಮಾಡಿದವರು ಒಂದಿಲ್ಲ ಒಂದು ದಿವಸ ಸಿಕ್ಕಿ ಬೀಳುತ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ.